ಲಕ್ಷ್ಮಿ ನಾಷ್ಟಾಕ ಏನ್ ಮಾಡಿ ಯವ್ವ? ನಾಷ್ಟಾಕ ಉಪ್ಪಿಟ್ಟು ಮಾಡೇನ್ರಿ ಅತ್ತೆಯರ. ಹೌದಾ, ನಿನ್ ಗಂಡ ಇನ್ನೂ ಎದ್ದಿಲ್ಲೇನೇವ? ಎದ್ದಾರ್ರಿ ಅತ್ತೆಯರ, ಹಿತ್ತಲ ಕಡೆ ಹೋಗ್ಯಾರ್ರಿ. ಕಾಯಿಪಲ್ಲೆ ಕೊಡಿತ್ತಾಗ ಹೆಚ್ಚು ಕೊಡ್ತೀನಿ, ಬಡ ಬಡ ಒಗ್ಗರಣೆ ಹಾಕ, ನಿನಗೂ ಹೊತ್ತಾಕೈತಿ ಸಾಲಿಗೆ ಹೋಗಾಕ. ಇಲ್ರಿ ಅತ್ತೆಯರ, ಎಲ್ಲ ಅಡಿಗೆ ಮಾಡೇನ್ರಿ ಈಗ ನಾ. ಹೌದಾ ಯವ್ವ, ಲಗು ಎದ್ದಿದ್ದೆ ನಂಗಾರಿ ಇವತ್ತ? ಹುನ್ರಿ ಅತ್ತೆಯರ, ಮತ್ತ ರಾಣಿನೂ ಇಲ್ಲಲ್ರಿ ಮನ್ಯಾಗ, ನಿಮ್ಗ ಹಾರೆ ಬಾಳಾಕತ್ತಂತ ಲಗು ಎದ್ದ ಮಾಡಿದೇರಿ ನಾನ ಎಲ್ಲ. ಇನ್ನೇನಿಲ್ರಿ, ಅರ್ಬಿನೂ ಒಗದ ಹಾಕೇನಿ, ಬಾಂಡೆನೂ ತಿಕ್ಕೇನಿ. ಏನು ಇಲ್ರಿ, ಇನ್ನು ಮಧ್ಯಾಹ್ನ ಊಟ ಮಾಡಿದ ಬಾಂಡೆ ಅಷ್ಟವ ಬೀಳ್ತಾವ್ರಿ. ಸಂಜೆ ಮುಂದೆ ಬಂದು ತಿಕ್ತೇನ್ರಿ. ನೀವೇನ ತಿಕ್ಕಾಕದು ಹೋಗ್ಬೇಡ್ರಿ ಅತ್ತಿಯರ, ಆರಾಮ್ ಕುಂದ್ರಿ ಊಟ ಮಾಡಿ. ಹುಡುಗಿ ಹಂಗೆ ಕೊಡೋದಿ ಏನಾತ? ಏನಿಲ್ರಿ ಅತ್ತಿಯರ, ವಾಂತಿ ಬರಾಕತ್ತೈತಿ ಅದಕ್ಕೆ ಬಂದೇನ್ರಿ. ಅಯ್ಯಯ್ಯ ಹುಡುಗಿ ಅದೆಷ್ಟು ಕಕ್ಕೊಳಕತ್ತೈತಲ್ಲ, ಏನಾತಿದಕ್ಕ? ಏನಾರ ತಿಂದೇತ ಏನ್ ಮಣ್ಣು? ಕುಂದ್ರಿವ, ಡಾಕ್ಟರ್ನಾರ ಕರ್ಕೊಂಡ್ ಬರ್ತೇನೆ. ಕಿಟ್ಗಿಟ್ಟಾಗಿರ್ಬೇಕು, ಅದಕ್ಕೆ ವಾಂತಿ ಆಗತೈತಿ, ಡಾಕ್ಟರ್ ಕರ್ಕೊಂಡ್ ಬರ್ತೇನೆ. ನಿನ್ ಗಂಡನ್ ಕರಿತೇನೆ ತಡಿ. ಏ ನಾರಾಯಣಿ, ಏ ನಾರಾಯಣಿ ಬಾಯಿಲ್ಲ. ಯಾಕೆ ಬೇವ ನಾರಾಯಣಿನ ಕರೆಯಕತ್ತಿಯಲ್ಲ? ನಾರಾಯಣಿ ಇಲ್ಲ. ಇಲ್ರಿ, ನನ್ನ ವಾಂತಿ ಆತ ನನಗ, ಅದಕ್ಕೆ ಅತ್ತಿಯಾರ ಗಾಬರಿಯಾಗಿ ನಿಮ್ಮನ್ ಕರೀದ್ ಬಿಟ್ಟ ನಾರಾಯಣಿ ನಾರಾಯಣಿ ಅಂತಂದ್ರ ಆತಾರ. ಹೌದಾ, ವಾಂತಿ ಆಗತೈತಿ, ಆರಾಮದಿಯ ಇಲ್ಲ? ಇಲ್ರಿ, ಇವತ್ ಮುಂಜಾನಿಂದ ವಾಂತಿ ಆಗತೈತಿ, ತಲೆ ಸುತ್ತಿದಂಗ ಆಗತೈತಿ, ಅದಕ್ಕ ಅತ್ತಿಯಾರ ಅಷ್ಟ ಗಾಬರಿಯಾಗ್ಯಾರ ನೋಡ್ರಿ. ಅಲ್ಲ, ಆಕಿ ಜೊತೆ ಮಾತಾಡ್ಕೊಂತ ಇಲ್ಲೇ ನಿಂತಿಯಲ್ಲ, ಬಡ ಬಡ ಹೋಗಿ ಆ ಡಾಕ್ಟರ್ ಕರ್ಕೊಂಡ್ ಬಾ. ಒಂದ್ ಇಂಜೆಕ್ಷನ್ ಮಾಡಿದ್ನಂದ್ರ ಆರಾಮ ಆಕತಿ. ಬೇವ ಕರ್ಕೊಂಡ್ ಬರ್ತಾನೆ. ನೀರ್ಗೆ ಕೊಡ್ಲೇನ ಲಕ್ಷ್ಮಿ ಕುಡಿಯಾಕ ನಿನಗ? ಬ್ಯಾಡ್ರಿ ಅತ್ತಿಯಾರ, ಈಗ ಕುಡಿದ್ನಿ, ಅಷ್ಟೇ ಗಾಬರಿ ಆಕ್ಕಿರ ಅತ್ತಿಯಾರ. ನನಗೇನ ಅಷ್ಟೊಂದ್ ತರಾಸ ಆಗತ್ತಿಲ್ಲ, ಸ್ವಲ್ಪ ಸುಸ್ತ ಅನ್ಸಾತೈತಿ ಅಷ್ಟೇ. ಯಾಕಷ್ಟು ಗಾಬರಿ ಆಗತ್ತೀರಿ ಸುಮ್ನ? ಅಲ್ಲ ಹುಡುಗಿ, ನೀನ ನೀರ್ ಹಾಕೊಂಡ ಎಷ್ಟ್ ದಿನ ಆತ? ಅನ್ರಿ ಅತ್ತಿಯಾರ, 1.5 ತಿಂಗಳ ಆತ್ರಿ. ಹಂಗಾರ ನಿಂತ ನಿಂತಿರ್ಬೇಕು ತಗೋಯವ, ಅದಕ್ಕ ಸುಸ್ತಾಗುದು, ತಲಿ ತಿರುಗುದು, ವಾಂತಿ ಆಗುದು ಆಗಾಕತ್ತೈತಿ ನಿನಗ. ನಾ ಯಾವಾಗಿದ್ರು ಲೇಟ್ ಆಗೇ ಆಗ್ತೇನಿ, ಹಂಗೇನಿಲ್ಲ. ಆದ್ರೂ ಡಾಕ್ಟರ್ ಬರಾಕತ್ತಾರಲ್ಲ, ಚೆಕ್ ಮಾಡಿ ಏನನ್ನೋದ ಹೇಳ್ತಾರ ತಗೋರಿ. ಹೌದೇನವ? ಹಂಗಾರ ಬರ್ತಾನ ತಗೋ ಡಾಕ್ಟರ್. ಈಗ ಬಂದಂದ್ರ ಚೆಕ್ ಮಾಡಿ ಏನನ್ನೋದು ಗೊತ್ತಾಕೈತಿ. ಆದಷ್ಟ ದೇವ್ರ ಪುಣ್ಯಕ್ಕ ಸಿಹಿ ಸುದ್ದಿನ ಇರ್ಬೇಕು. ದೇವರಿಗೆ ಕಾಯಿ ಹೊಡಿಸ್ತೇನೆ. ಬರ್ರಿ ಡಾಕ್ಟರ್, ಇಲ್ಲೇ ಒಳಗೆ ಬರ್ರಿ, ಒಳಗದಾರ. ಇವ ಡಾಕ್ಟರ್ ಬಂದ್ರು. ಬರ್ರಿ ಡಾಕ್ಟರ್, ಈಕಿಗೆ ನೋಡ್ರಿ ತಲಿ ಸುತ್ತಾಕತೈತಂತ, ಸುಸ್ತಾಗತೈತಂತ, ಮುಂಜಾನಿಂದ ವಾಂತಿ ಮಾಡ್ಕೊಳಕತ್ತಾಳ. ಏನಾಗೈತೆ ನೋಡಿ ಹೇಳ್ರಿ ಸರ್ ಡಾಕ್ಟ್ರ. ಹೌದೇನಮ್ಮ, ಆಯ್ತು ನೋಡ್ತೇನೆ ನಾನು. ಯಾಕಮ್ಮ ಮುಂಜಾನಿಂದ 2 ಸಲ ವಾಂತಿ ಮಾಡ್ಕೊಂಡಿಯಾ? ಹಾನ್ರಿ ಡಾಕ್ಟರ್, ಮುಂಜಾನಿಂದ ಒಂದು 5-6 ಸಲ ವಾಂತಿ ಆಗೈತ್ರಿ. ಮತ್ತೇನಾಗತೈತಿ? ನಂಗೆ ಸುಸ್ತಾಗತೈತ್ರಿ ಡಾಕ್ಟರ್, ಆಮೇಲೆ ತಲಿ ತಿರ್ಗಾಕತೈತ್ರಿ. ಹೌದಾ ಅಮ್ಮ, ಯಾವಾಗಿಂದ ಆಗಾಕತೈತಿ ಹಿಂಗೆ? ಹಂಗ ಒಂದ್ 2-3 ದಿನ ಆತ್ರಿ ಡಾಕ್ಟರ್, ಹಿಂಗ ಆಗಕತ್ತ. ಕೈ ಕೊಡಮ್ಮ ಇಲ್ಲೇ ಮುಂದು. ಹ್ಞೂನ್ರಿ ಡಾಕ್ಟರ್. ಅಂಥದ್ದೇನು ಭಯ ಪಡುವಂಥದ್ದೇನಿಲ್ಲಮ್ಮ, ಸಿಹಿ ಸುದ್ದಿ. ಏನಾಗೈತ್ರಿ ಡಾಕ್ಟರ್ ನನ್ನ ಸೊಸೆಗೆ? ಏನಿಲ್ಲಮ್ಮ, ನಿಮ್ಮ ಸೊಸಿ ತಾಯಾಗತ್ತಾಳ, ಸಂತೋಷದ ವಿಚಾರ. ಎಂತ ಸಂತೋಷದ ವಿಚಾರ ಹೇಳಿದ್ರಿ ಡಾಕ್ಟರ್? ನಿಮ್ ಬಾಯಾಗ ಸಕ್ರಿ ಹಾಕ್ಬೇಕು ನೋಡ. ಆಯ್ತಾಯ್ತಮ್ಮ, ನನ್ನ ಫೀಸ್ ಕೊಡಿ, ನಾ ಹೋಗ್ತೇನೆ ಇನ್ನ. ಬರ್ರಿ ಡಾಕ್ಟರ್, ನಿಮ್ಮನ್ನ ಬಿಟ್ಟು ಬರ್ತೇನಿ, ಹಂಗ ಫೀಸ್ ಕೊಡ್ತೇನೆ. ಅವ್ವಾ, ನನ್ನ ಅನುಮಾನ ಸುಳ್ಳಾಗ್ಲಿಲ್ಲ. ದೇವರಿಗೆ ಸಂಜೆ ಮುಂದೆ ಹೋಗಿ ಕಾಯಿ ಹಣ್ಣು ಮಾಡಿಸ್ಕೊಂಡ್ ಬರ್ತೇನ. ನೋಡುವ ರಾಣಿ, ನಿಮಗಿಂದ ದಡ್ಬಡ ಓಡಾಡಕ್ ಹೋಗ್ಬೇಡ, ಒಜ್ಜದ್ದು ಹಾರೆ ಮಾಡಕ್ ಹೋಗ್ಬೇಡ, ಕೆಲ್ಸಾನ ಬಿಟ್ಟು ಬಿಡಂತೇನ. ಅಲ್ರಿ ಅತ್ತಿಯರ, ಕೆಲ್ಸ ಬಿಡಾಕ್ ಬರುದಿಲ್ರಿ ಹಂಗ. ಹಂಗಂದ್ರೆ ಹೆಂಗವಾ ಮತ್ತ? ಈಗ ನಿಮ್ ಜಲ್ಮಾನು ಕಾಕೋಬೇಕು. ಈಗ ಒಂದ್ 4-5 ತಿಂಗಳಾಗೋ ಮಟ ಹುಷಾರಿಂದ ಇರ್ಬೇಕು ನೋಡಿ. ಆಯ್ತ್ರಿ ಅತ್ತಿಯರ, ನೀವ್ ಹೇಳ್ದಂಗ ನಾ ಹುಷಾರಿಂದ ಇರ್ತೇನೆ, ದಡ್ಬಡ ಓಡಾಡೋಂಗಿಲ್ಲ. ಆದ್ರೆ ಕೆಲ್ಸ ಬಿಡಾಕ್ ಆಗುದಿಲ್ರಿ ಅತ್ತಿಯರ. ಒಂದ್ ತಾಸ್ ಮಕ್ಕೋನಿ, ನಾ ಹೋಗಿ ಕಸ್ತೂರಿಗೆ ರೇಣುಗ ಹೇಳ್ ಬರ್ತೇನೆ ಸುದ್ದಿ. ಹೋಗ್ಲೋಗಳ ಲಕ್ಷ್ಮಿ? ಅತ್ತಿಯರ್ರಿ, ಅಯ್ಯೋ, ನಾ ಪ್ರೆಗ್ನೆಂಟ್ ಆಗೇ ನನ್ಗೆ ಗೊತ್ತಾದ್ಗಳೇನ ಕಸ್ತೂರಿ ಅಂಟಿ ರೇಣವಂಟಿಗೆ ಮೊದ್ಲು ಸುದ್ದಿ ಹೇಳಿ ಬರ್ತೇನಂತ ಹೋಗ್ಯಾರ್ರಿ ಓಡೋಡೆ. ಹೌದಾ ಲಕ್ಷ್ಮಿ, ನನಗೂ ಭಾಳ ಖುಷಿ ಆಗೈತಿ ನೋಡ. ನಾನು ಅಪ್ಪ ಆಗಾಕತ್ತೇನಂತಂದು ಭಾಳ ಸಂತೋಷದ ಸುದ್ದಿ ಹೇಳಿದಿ ಬಿಡ. ನಮ್ಮವ್ವ ಅಪ್ಪಗ ನೆಲದ ಮ್ಯಾಗ ಕಾಲ ನಿಲ್ಲುದಿಲ್ಲ, ಕುಣದಾಡ್ತಾರ ನೋಡಿ ಇನ್ನು ಮನಿಗೆ ಮೊಮ್ಮಗ ಮೊಮ್ಮಗಳು ಬರ್ತಾ ಅಂತಂದು. ನಿಮಗ್ ಖುಷಿ ಆಗಿಲ್ಲೇನ? ಅವ್ರಿಗೆ ಅಷ್ಟ ಖುಷಿ ಆಗೈತೇನ? ಅಯ್ಯ ನನ್ನ ಬಂಗಾರಿ, ನನಗೆ ಬಾಯಿಲಿ ಹೇಳಕ್ಕಾಗವಲ್ದು, ಅಷ್ಟು ಖುಷಿ ಆಗಾಕತೈತಿ. ಖುಷಿ ಆಗುದಿಲ್ಲನ ಅಪ್ಪ ಆಗತ್ತೇನಂದ್ರ? ನೋಡ, ಇನ್ನು ಮೇಗಿಂದ ಹೆಚ್ಚಿಗೆ ಕೆಲಸ ಮಾಡಬೇಡ, ಸುಸ್ತಾಗುವಂಗ ಏನ? ಹ್ಞೂನ್ರಿ, ಆಯ್ತಾಯ್ತ್ರಿ. ಅತ್ತಿಯರು ಅದನ್ನೇ ಹೇಳೋದ್ರಿ ಇಷ್ಟತನ. ಈಗ ನೀವು ಅದನ್ನ ಚಲೋ ಮಾಡಿದ್ರೇನ? ಅಷ್ಟೊಂದು ಅಕ್ಕ ಸೀರೆ ಬಹಳ ಚೆನ್ನಾಗಿದಾವೆ. ಅಲ್ಲ ರೇಣಂದು ಅಕ್ಕ, ನನ್ನನ್ನು ಪ್ಯಾಟಿಗೆ ಕರೆದುಕೊಂಡು ಹೋಗುತ್ತೇನೆಂದು ಬಿಟ್ಟು ಹೋಗಿದೆಯಲ್ಲ? ಅಲ್ಲಲ್ಲೇ
ನೀ ಬರೋ ಮಟ ನಿಲ್ಲಾಕ ಅವ ಟೈಮ್ ಸರಿ ಹೋದಿವಿ ನಾವು. ರೇಣಂದು ಅಕ್ಕ ನಂದು ಗಂಡ ಮನೆಯೊಳಗೆ ಇತ್ತು, ಅದು ಕೊಡು ಇದು ಕೊಡು ಅಂತೈತಿ. ಏನ್ ಮಾಡ್ಲಿ ನಾನು? ಬಾರೆ ಬಾರೆ ಅಂತೀರಾ, ಅವ್ರರ ತಡಿ ತಡಿ ಅಂತಾರೆ. ನಾನು ಯಾರ ಮಾತು ಕೇಳಲಿ ಹೇಳು ರೇಣಂದು ಅಕ್ಕ? ಏನ ಹೇಳುದು ಬ್ಯಾಡ್ಲೆ, ನಿನ್ ಗಂಡನ ಮಾತ ಕೇಳ. ಹೌದು ಕಸ್ತಂದು ಅಕ್ಕ, ಇದ್ರೊಳಗೆ ನಿಂದು ಸೀರೆ ಯಾವುದು? ರೇಣಂದು ಅಕ್ಕಂದು ಸೀರೆ ಯಾವುದು? ಅದಾ ಮಿನಿ, ಇದ ನೀಲಿ ಸೀರೆ ಐತಲ್ಲ ನಂದ, ಇದು ಗುಲಾಬಿದು ರೇಣಕ್ಕಂದ್ ನೋಡ. ಹೌದು ತುಂಬಾ ಚೆನ್ನಾಗಿದೆ ಎರಡು ಸೀರೆ. ಅಲ್ಲೇ ಕಸ್ತೂರಿ, ನಿನಗೇನ ಕಮಲಾವಕ್ಕ ನೆರಗಿಡಿ ಬಿದ್ದತ್ತೆ, ನೀನು ನೀಲಿ ಕಲರ್ ಸೀರೆನ ತಗೊಂಡೆ ಅಲ್ಲಿ ಸಲೆ? ಇಲ್ ಬಿಡ ರೇಣವಕ್ಕ, ನನ್ನ ಕಡೆ ನೀಲಿ ಕಲರ್ ಸೀರೆನ ಇರಾಕಿಲ್ಲ, ಅದಕ್ಕೆ ಇದು ಚಂದ ಕಂತ. ಅಷ್ಟಕ್ಕೂ ನಾ ಸೀರೆ ತಗೋಬೇಕಂತ ಮನಸ್ಸಿರಾಕಿಲ್ಲ, ಈ ಸೀರೆ ನೋಡೆ ಬಿಡಬಾರ್ದಂತಂದ ತಗೊಂಡೆ. ಆದ್ರೂ ಚಂದ ಬಾಳ ಐತ್ಲೆ ನಿನ್ ಸೀರೆ ನನ್ನ ಸೀರೆಕ್ಕಿಂತ. ಅಲ್ಲ ಕಸ್ತಂದು ಅಕ್ಕ ಕಮಲಂದು ಅಕ್ಕಗೆ ತೋರಿಸಿದೀರಾ ಸೀರೆನ? ಇಲ್ಲಿ ಬಿಡ್ಲೆ, ನೀ ಬಂದಲ್ಲ ಹಂಗಾರ ನಿನಗೆ ತೋರಿಸಿ ತಗೊಂಡು ಹೋದ್ರ ತಕ್ಕಿ ಮನಿ ಕಡೆ ಅಂತ ಕುಂತೇವೆ ನೋಡಿ. ನೋಡು ಕಸ್ತಂದು ಅಕ್ಕ ಕಮಲಂದು ಅಕ್ಕ ನೆನ್ಸಿದುಗಳೇನೆ ಬಂದು ಬಿಟ್ಟರು. ಏನ್ಲೇ ಬೆಂಗ್ಲಾರ, ಏನ್ ಮಾಡಕತ್ತೀರಿ? ಮೂರು ಮಂದಿ ಕುಂತಿರಲ್ಲ. ಏ ಬಾರ ಕಮಲಕ್ಕ, ನಿನ್ನ ನೆನ್ಸಾಕತ್ತಿದ್ದೀವಿ. ಈಗ ಹಂಗಾರ ಸೀರೆ ತೋರಿಸಿ ಬರ್ಬೇಕಾಕಿ ಮನಿಗೆ ಹೋಗಿ ಅಂತ. ನೀ ಬಂದ್ ನೋಡ್ ಕಮಲಕ್ಕ, ನಿನಗೇನ 100 ವರ್ಷ ಆಗಿಸ್ ನೋಡು. ಬೆಂಡ್ಲಿ 100 ವರ್ಷ ಆಗಿಸ್ ತಗೊಂಡು ಏನ್ ಮಾಡ್ಲಿ, ಈಗ ಸಾಕಾಗಿ ಹೋಗೈತಿ. ಹೌದು ಇವ ಸೀರೆ ನೀನ್ ತಗೊಂಡ್ ಬಂದಿದ್ ನೀವು? ಹೂನಾ ಕಮಲಕ್ಕ, ಬಾ ಇತ್ತ ಕುಂದ್ರ ಬಾ, ಕುಂತ್ ನೋಡಬಾ. ಅಲ್ಲಲೇ ಸೀರೆ ಚಂದ ಅದಾವಲ್ಲ, ಯಾರು ತಗೊಂಡಣ್ಣ ರೇಣವ? ಇಲ್ಲ ಕಮಲಕ್ಕ, ನೀಲಿದು ನಾ ತಗೊಂಡೇನಿ, ಈ ಗುಲಾಬಿದು ರೇಣವ ತಗೊಂಡ ನೋಡ. ಚಂದ ಅದಾವಲ್ಲ? ಅಲ್ಲಲೇ ಬೆಂಡ್ಲಿ, ಮತ್ ನಾ ಸೀರೆ ತಗೊಳ್ದಲ್ಲ, ಮೊನ್ನೆರ ಉಗಾದಿ ತಂದಿದ್ದ ಅದನ್ನ ಉಡ್ತೇನಿ, ಉಟ್ಟ ಇಲ್ಲ ಅಂದಲ್ಲಲೇ, ಮತ್ ತಗೊಂಡೆ ಹೋಗಬಾರ್ದಂತ ಇತ್ತ ಕಮಲಕ್ಕ. ಈ ಸೀರೆ ನೋಡೆ ಬಿಡಾಕ ಮನಸ್ಸಾಗ್ಲಿಲ್ಲ. ನನ್ನ ಕಡೆನೂ ನೀಲಿ ಸೀರೆ ಇರಾಕಿಲ್ಲ, ತಗೊಂಡ್ ಬಂದೇನಿ. ಈಗ ಅದು ನನ್ನ ಗಂಡ ಗೊತ್ತಿಲ್ದಾಗ ತಗೊಂಡೇನಿ, ಗೊತ್ತಾತಂದ್ರ ಊರು ಹೊಲಗೇರಿ ಒಂದ್ ಮಾಡ್ತಾನೆ. ಆದ್ರೂ ಗುಲಾಬಿಕ್ಕಿಂತ ನೀಲಿ ಸೀರೆ ಬಾಳ ಚಂದ ಐತ್ಲೆ, ನನಗೆ ಬಾಳ ಮನ್ಸಿಗೆ ಬಂತು ನೋಡ್. ಕಮಲಕ್ಕ ನನ್ನ ಸೀರೆ ಚಂದಿಲ್ಲ, ಹೆಂಗದೀವ ನೀ? ನಿನ್ ಸೀರೆನೂ ಚಂದ ಐತಿ, ಆದ್ರೂ ನಂಗ ನೀಲಿ ಕಲರ್ ಇಷ್ಟ ಅಲ್ಲ, ಅದಕ್ಕೆ ಅದು ಬಾಳ ಸೇರ್ತಷ್ಟ. ನಿಮ್ಮ ಸೀರೆ ಗದ್ದಲ್ದಾಗ ನಾ ಬಂದ್ ವಿಚಾರನ ಮರ್ತು ಬಿಟ್ಟೆ ನೋಡ. ಏನ ಕಮಲಕ್ಕ, ಏನ್ ವಿಚಾರ? ಲೇ ನನ್ ಸಸಿ ಹೊಟ್ಲದಾಳೀಗ. ಹೌದಾ ಕಮಲಕ್ಕ, ನಿಮ್ ರಾಣಿ ಹೊಟ್ಲದಾಳು? ಅಡ್ಬಿಟ್ಟಿ, ರಾಣಿ ಅಲ್ಲ ಲಕ್ಷ್ಮಿ ಅದಾಳ ಹೊಟ್ಲೆ. ಹೌದಾ ಕಮಲಕ್ಕ, ಬಾ ಚಲೋ ಆತ್ ಬಿಡ, ಬೇಷ್ ಆತ್. ಆದ್ರೂ ಲಘು ಕೊಟ್ಟಾನ ನೋಡ್ ದೇವ್ರಕಿ ಮಕ್ಕಳನ್ನ. ರೇಣಿ ಆಡೋದಕ್ಕೊಂದ ಕಾಡೋದಂತಂದ ದೇವ್ರ ಲಘು ಕೊಟ್ಟಾನ. ಆದ್ರೂ ಬರ್ಲಿ ಖುಷಿ ಆತ್ ನಮಗ. ಒಂದ್ ತುಂಬಾ ಪುಟ್ಟ ಕೃಷ್ಣ ಓಡಾಡಿದ್ನಂದ್ರ ನಮ್ಮ ಮನಿ ತುಂಬತೈತ್ ನೋಡುವ. ಹಂಗ್ಯಾಕಂತ ರೇಣವಕ್ಕ, ಆಗು ಕೈಲೆ ಬಡ ಬಡ 2 ಮಕ್ಕಳು ಆಡೋದು ಗಟ್ಟಿ ಆಗ್ಬಿಟ್ರ ಮುಂದ ದುಡಿದು ತಿನ್ನೋದು ಐತಿ. ಹೌದೌದು, ಅದು ಕರೆ ಬಿಡ್ಲೆ. ಅಂತೂ ಇಂತೂ ಕಮಲಂದು ಅಕ್ಕಂದು ಮನಿಗೆ ನಯ ಅತಿಥಿ ಬಂದ್ರು. ನಮಗೆ ಸಿಹಿ ಸುದ್ದಿ ಹೇಳಿದ್ದಕ್ಕೆ ಸಿಹಿ ಯಾವಾಗ ತಿನ್ನಿಸ್ತೀಯಾ ಕಮಲಂದು ಅಕ್ಕ? ಕೊಡುನ್ಲೇ ಸಿಹಿ, ಯಾಕ ಸಿಹಿ ಊಟನ ಮಾಡಿಸ್ತೇನೆ. ಹಡಿಬಿಟ್ಟೇರ್ರಿ, ಕೊಡ್ತೇನೆ ತಡಿರಿ. ಆಕಿ ತಂದೆ ತಾಯಿ ಇಲ್ಲದ ಮಗಳು ನೋಡ್ ಕಮಲಕ್ಕ, ನಿನ್ ಮ್ಯಾಗ ಎಲ್ಲಾ ಜವಾಬ್ದಾರಿ ಬಿತ್ತು ನೋಡಿ. ಹೌದ್ಲೇ, ಇನ್ನ ನಾನ ಚಲೋತಂಗ್ ನೋಡ್ಕೋತೇನೆ ಆಕಿಗೆ, ಅದೇನ್ ಚಿಂತಿಲ್ಲ. ಆದ್ರೆ ನನಗೆ ಕುಪ್ಸದೊಂದ ಚಿಂತೆ. ತವ್ರ ಮನೆಯವರು ಕುಪ್ಸ ಮಾಡ್ಬೇಕ. ಈಗ ನನ್ನ ಮಗಳಿಗೆ ಮದುವೆ ಆಗಿ ಹೋಗಿದ್ಲಂದ್ರ ಆಕಿ ಗಂಡನ ಮನೆಯಿಂದ ಬಂದ್ ಮಾಡ್ತಿದ್ಲ. ಈಗ ಆಕಿದ ಇನ್ನೂ ಮದ್ವಿನೂ ಆಗಿಲ್ಲ, ಈಗ ಯಾರ ಕಡೆಯಿಂದ ಹೇಳಿ ಮಾಡಿಸ್ಲಿ ಅಂತ ಹತ್ತೈತ್ ನನಗಷ್ಟ. ಹೋಗ ಕಮಲಕ್ಕ, ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ಇಲ್ಲೇನ ನಾವ ಕಸ್ತೂರಿ ಅದಾಳ, ಅದೇನ್ ಇಬ್ಬರದಾಗ ಒಬ್ರು ಯಾರ ಮಾಡ್ತೇವೆ ತಗೋ. ಈಗ 4ರಾಗ ಕಳ್ ಕುಪ್ಸ ಒಬ್ರು ಮಾಡ್ತೇವಿ, 8ರಾಗ ದೊಡ್ಡದು ಕುಪ್ಸ ಒಬ್ರು ಮಾಡ್ತೇವಿ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಅದೇವಲ್ಲ ನಮಗೂ ಆಕಿ ಮಗಳಿದ್ದಂಗ ಚಿಂತೆ ಮಾಡಕ್ ಹೋಗ್ಬೇಡ್ನಿ. ಇರ್ಲೇಪ್ಪ, ನಿಮ್ಮಂತ ಗೆಳತಿಯರ್ ಇರ್ಬೇಕಾದ್ರೆ ನಾ ಯಾಕೆ ಚಿಂತೆ ಮಾಡ್ಲಿ ತಗೋ.